ನಟಿ ರಾಗಿಣಿ ದ್ವಿವೇದಿ ಮತ್ತು ಶುಭಾ ಪೂಂಜಾ ಅವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಪ್ರದೋಷ ಸ್ವ ಇಚ್ಛಾ ಹೇಳಿಕೆಯಲ್ಲಿ ನಟಿಯರ ಹೆಸರು ಹೇಳಲಾಗಿದೆ. ಇಬ್ಬರಿಗೂ ಕೂಡ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶವನ್ನ ಕಳಿಸಿದ್ದಂತೆ, ಹಾಗೆಯೇ ಫೋಟೋಸ್ ಅನ್ನ ಕೂಡ ಕಳಿಸಿದ್ದ ಅನ್ನೋದು. ಹಲ್ಲೆಯ ಬಳಿಕ ಪ್ರದೋಷ್ಗೆ ಮೊಬೈಲ್ ನೀಡಿದ್ರು ದರ್ಶನ್. ರೇಣುಕಾ ಸ್ವಾಮಿ ಮೊಬೈಲ್ ಪರಿಶೀಲನೆಯ ವೇಳೆ ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಪ್ರದೋಷ ಸ್ವ ಇಚ್ಛಾ ಹೇಳಿಕೆಯ ಸಂದರ್ಭದಲ್ಲಿ ನಾವು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ರೇಣುಕಾ ಸ್ವಾಮಿ ಕೇವಲ ಪವಿತ್ರ ಗೌಡಗೆ ಮಾತ್ರವಲ್ಲ, ಇನ್ನೂ ಅನೇಕ ಹೆಣ್ಮಕ್ಕಳಿಗೆ, ಅದರಲ್ಲೂ ಕೂಡ ಇಂಡಸ್ಟ್ರಿಯಲ್ಲಿರುವಂತಹ ನಟಿಯರಿಗೆ ಅಶ್ಲೀಲವಾಗಿ ಮೆಸೇಜಸ್ ಅನ್ನ ಮತ್ತು ಫೋಟೋಸ್ ಅನ್ನ ಕಳಿಸಿದ್ದ ಅಂತ ಹೇಳಿ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೋಷ್ ಸ್ವ ಇಚ್ಛಾ ಹೇಳಿಕೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಪೈಕಿ ಇಬ್ಬರು ನಟಿಯರ ಹೆಸರನ್ನ ರಿವೀಲ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯಿಂದ ನನಗೆ ಯಾವುದೇ ಮೆಸೇಜ್ ಬಂದಿಲ್ಲ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಶುಭಾ ಪೂಂಜಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಪರ್ಸನಲ್ ಅಕೌಂಟ್ಗೆ ಯಾವುದೇ ಮೆಸೇಜ್ ಬಂದಿಲ್ಲ. ಬೆಳಿಗ್ಗೆಯಿಂದ ಎಲ್ಲರೂ ಈ ಬಗ್ಗೆ ಕೇಳ್ತಿದ್ದಾರೆ, ಆದ್ರೆ ನನಗೆ ಯಾವುದೇ ಮೆಸೇಜ್ಗಳು ಬಂದಿಲ್ಲ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಮೂಲಕ ಶುಭಾ ಪೂಂಜಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಪ್ರದೋಷ್ ಶುಭಾ ಪೂಂಜಾ ಅವರಿಗೆ ಮೆಸೇಜ್ ಅನ್ನ ಕಳಿಸಿದ್ದಾನೆ ಅಂತ ಹೇಳಿ ದರ್ಶನ್ಗೆ ಹೇಳಿದಂತಹ ಅಕೌಂಟ್ ಯಾರ್ದು? ಈಗ ಸೆಲೆಬ್ರಿಟೀಸ್ ಅಂದ್ರೆ ಅವರ ಫ್ಯಾನ್ಗಳು ಕೂಡ ಒಂದಷ್ಟು ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವರವರ ಹೀರೋ ಹೀರೋಯಿನ್ ಹೆಸರಲ್ಲಿ. ಆ ರೀತಿಯಾಗಿ ಶುಭಾ ಪೂಂಜಾ ಅಕೌಂಟೇ ಇರಬಹುದು ಅಂತ ಹೇಳಿ ಮತ್ತೊಂದು ಶುಭಾ ಪೂಂಜಾ ಅವರ ಫ್ಯಾನ್ ಕ್ರಿಯೇಟ್ ಮಾಡಿದಂತಹ ಅಕೌಂಟ್ಗೆ ಏನಾದರೂ ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಕಳಿಸಿದ್ನ ಅನ್ನೋ ಅನುಮಾನವೂ ಕೂಡ ಇಲ್ಲಿ ಮೂಡುತ್ತೆ. ಸದ್ಯಕ್ಕೆ ತಮ್ಮ ಪರ್ಸನಲ್ ಅಕೌಂಟ್ಗೆ, ತಮ್ಮ ಅಫಿಷಿಯಲ್ ಅಕೌಂಟ್ಗೆ ರೇಣುಕಾ ಸ್ವಾಮಿಯಿಂದಾಗ್ಲಿ ಅಥವಾ ಆ ಒಂದು ಐಡಿ ಇದೆಯಲ್ಲ ಗೌತಮ್ KS ಅಂತ, ಆ ಐಡಿಯಿಂದಾಗ್ಲಿ ಯಾವುದೇ ರೀತಿಯ ಮೆಸೇಜಸ್ ಬಂದಿಲ್ಲ ಅಂತ ಹೇಳಿ ಶುಭಾ ಪೂಂಜಾ ಅವರು ಇನ್ಸ್ಟಾಗ್ರಾಮ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಗಿಣಿ ದ್ವಿವೇದಿ ಅವರಿಗೂ ಕೂಡ ಆತ ಮೆಸೇಜ್ ಅನ್ನ ಮಾಡಿದ, ಫೋಟೋಸ್ ಅನ್ನ ಕಳಿಸಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೋಷಿಯಲ್ ಮೀಡಿಯಾವನ್ನ ಏಜೆನ್ಸಿ ನೋಡಿಕೊಳ್ಳುತ್ತೆ ಅಂತ ಹೇಳಿ ಈ ಬಗ್ಗೆ ನಟಿ ರಾಗಿಣಿ ದ್ವಿವೇದಿ ಅವರು ಕೂಡ TV9ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರ ನನಗೆ ಗೊತ್ತೇ ಇಲ್ಲ ಎಂದಿದ್ದಾರೆ ರಾಗಿಣಿ ದ್ವಿವೇದಿ. ನನಗೆ ಕೆಟ್ಟ ಮೆಸೇಜ್ ಬಂದ್ರೆ ಏಜೆನ್ಸಿ ನೋಡಿಕೊಳ್ಳುತ್ತೆ, ನನಗೆ ಅದರ ಬಗ್ಗೆ ಮಾಹಿತಿ ಗೊತ್ತಾಗುವುದಿಲ್ಲ ಅಂತ ಹೇಳಿ TV9ಗೆ ನಟಿ ರಾಗಿಣಿ ದ್ವಿವೇದಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಇಬ್ಬರು ನಟಿಯರ ಹೆಸರು ರಿವೀಲ್ ಆಗ್ತಾ ಇದ್ದ ಹಾಗೆ ಇಬ್ರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆ ನಟಿ ಶುಭಾ ಪೂಂಜಾ ಅವರ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ನೋಡ್ತಾ ಇದ್ದೀರಿ. ಬೆಳಿಗ್ಗೆಯಿಂದಲೂ ಕೂಡ ನನಗೆ ಕೇಳ್ತಾ ಇದ್ದಾರೆ, ಬೆಳಿಗ್ಗೆಯಿಂದಲೂ ಕೂಡ ನನಗೆ ಈ ರೀತಿಯಾಗಿ ನಿಮಗೂ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ನಂತೆ, ಅಶ್ಲೀಲವಾಗಿ ಫೋಟೋಸ್ ಅನ್ನ ಕಳಿಸಿದ್ನಂತೆ, ಹೌದಾ ಅಂತ ಹೇಳಿ ಒಂದಷ್ಟು ಮಂದಿ ಕೇಳಿದಂತಹ ಸಂದರ್ಭದಲ್ಲಿ ನನಗೂ ಕೂಡ ಶಾಕ್ ಆಯಿತು. ಆದರೆ ಅಂತಹ ಅಕೌಂಟಿಂದ ನನಗೆ ಮೆಸೇಜಸ್ ಬಂದಿಲ್ಲ. ನಾನು ರೇಣುಕಾ ಸ್ವಾಮಿಯಿಂದ ಯಾವುದೇ ರೀತಿಯ ಮೆಸೇಜಸ್ ಅನ್ನ ಪಡೆದುಕೊಂಡಿಲ್ಲ. ನನ್ನ ಪರ್ಸನಲ್ ಅಕೌಂಟ್ಗೆ ಆ ರೀತಿಯ ಮೆಸೇಜಸ್, ಫೋಟೋಸಸ್ ಬಂದಿಲ್ಲ ಅಂತ ಹೇಳಿ ಶುಭಾ ಪೂಂಜಾ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ರಾಗಿಣಿ ದ್ವಿವೇದಿ ಅವರು ಕೂಡ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಈಗ ಮಾಧ್ಯಮದಲ್ಲಿ ಮಾಹಿತಿ ಬಂದಾದ ಮೇಲೆ ಗೊತ್ತಾಗಿರೋದು. ಒಂದು ವೇಳೆ ಆ ರೀತಿಯಾಗಿ ಅಶ್ಲೀಲ ಮೆಸೇಜಸ್, ಫೋಟೋಸ್ ಯಾವುದೇ ಅಕೌಂಟಿಂದ ಬಂದರೂ ಕೂಡ ಏಜೆನ್ಸಿ ನೋಡಿಕೊಳ್ಳುತ್ತೆ ಎಂದಿದ್ದಾರೆ.